ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಯಾಕಾಗಿ ಬರುತ್ತೆ, ಹೇಗೆ ಅದನ್ನ ದೂರ ಇಡಬಹುದು, ದೂರ ಇಡ್ಲಿಕ್ಕೆ ಆಗ್ಲಿಲ್ಲದ್ರೂ ಹೇಗೆ ಅದನ್ನ ನಿರ್ವಹಿಸಿಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಈಗ ಮಾತಾಡ್ತಿದ್ರೆ ಡಾಕ್ಟರ್ ವಸಂತ ಅವರು. ನಮಸ್ಕಾರ ಕೇಳುಗರೆ. ಈ ದಿನ ನಾನು ಸರ್ವೈಕಲ್ ಸ್ಪಾಂಡಿಲೋಸಿಸ್, ಅದನ್ನು ನಮ್ಮ ಆಯುರ್ವೇದದಲ್ಲಿ ವಿಶ್ವಾಚಿ ಅಥವಾ ಗ್ರೀವ ಸಂಧಿಗತವಾದ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಕುತ್ತಿಗೆ ಭಾಗದ ಮೂಳೆ ಮತ್ತು ಸಂಧಿಗಳ ಸಮಸ್ಯೆ. ಈ ರೋಗದ ಪ್ರಚುರತೆ ಮತ್ತೆ ಪ್ರಭಾವ ಏನಪ್ಪಾ ಅಂದ್ರೆ, ವಿಶೇಷವಾಗಿ ಇದು 30ರಿಂದ 60 ವರ್ಷ ವಯಸ್ಸಿನವರು ಈ ಕಾಯಿಲೆಯಿಂದ ಬಳಲ್ತಾರೆ. ತಕ್ಷಣವೇ ಸರಿಯಾಗಿ ತಪಾಸಣೆ ಅಥವಾ ಚಿಕಿತ್ಸೆ ಕೈಗೊಂಡಿಲ್ಲ ಅಂದ್ರೆ ಇದು ಗಂಭೀರ ಸಮಸ್ಯೆಗೆ ಕಾರಣ ಆಗಬಹುದು. ಈ ರೋಗದ ಲಕ್ಷಣಗಳೇನಪ್ಪಾ ಅಂದ್ರೆ, ಕುತ್ತಿಗೆ ಭಾಗದಲ್ಲಿ ತೀವ್ರ ನೋವು ಹಾಗೂ ಭುಜ ಹಾಗೂ ಬೆರಳುಗಳ ಸೆಳೆಯುವ ನೋವು ಕಾಣಬಹುದು. ತಲೆನೋವು, ಕೆಲವು ಸಲ ತಲೆ ಸುತ್ತು ಅಥವಾ ಭ್ರಮೆ ಅಥವಾ ದೃಷ್ಟಿ ಅಸ್ಪಷ್ಟತೆ ಕೂಡ ಆಗಬಹುದು. ಹೇಗೆ ಕಂಡುಹಿಡಿಯೋದು ಈ ಕಾಯಿಲೆನ ಅಂದ್ರೆ, ಎಕ್ಸ್ರೇ, MRI ಅಥವಾ ಸಿಟಿ ಮೂಲಕ ಈ ಕಾಯಿಲೆಯ ತೀವ್ರತೆ ಮತ್ತು ಪ್ರಮಾಣನ ಕಂಡುಹಿಡಿಯಬಹುದು. ಆಯುರ್ವೇದದಲ್ಲಿ ಇದನ್ನ ಗ್ರೀವ ಸಂಧಿಗತ ವಾತ ಅಂತ ಹೇಳ್ತೇವೆ. ಇದು ಮುಖ್ಯವಾಗಿ ವಾತದೋಷದ ಏರುಪೇರಿನಿಂದಾಗಿ ಕಾಯಿಲೆ ಜಾಸ್ತಿ ಉಲ್ಬಣಗೊಳ್ಳುತ್ತೆ. ಇದು ಚಿಕಿತ್ಸೆ ಏನಪ್ಪಾ ಅಂದ್ರೆ, ಆಂತರಿಕವಾಗಿ ಮತ್ತೆ ಬಾಹ್ಯ ಸ್ನೇಹನ ಮತ್ತೆ ಸ್ವೇದನ ಚಿಕಿತ್ಸೆ ಮಾಡೋದು, ಮತ್ತೆ ಬಸ್ತಿ ಚಿಕಿತ್ಸೆ, ಮತ್ತೆ ಔಷಧಿಗಳು, ಕಷಾಯಗಳ ಪ್ರಯೋಗ, ಮತ್ತೆ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕಪ್ಪ ಅಂದ್ರೆ, ಮಿತವಾಗಿ ವ್ಯಾಯಾಮ, ಯೋಗ, ಪ್ರಾಣಾಯಾಮ ಮಾಡೋದು. ಮತ್ತೆ ನಾವು ಟಿವಿ ನೋಡ್ಬೇಕಾಗಿದ್ರೆ ಅಥವಾ ವಾಹನ ಚಲಿಸಬೇಕಾಗಿದ್ರೆ ಅಥವಾ ನಾವು ತುಂಬಾ ಹೊತ್ತು ಫೋನ್ನ ಬಳಸಬೇಕಾಗಿದ್ರೆ ಸರಿಯಾಗಿ ಕುತ್ತಿಗೆನ ಇಟ್ಕೋಬೇಕು. ಮತ್ತೆ ನಾವು ತುಂಬಾ ಜನಕ್ಕೆ ಅಭ್ಯಾಸ ಇರುತ್ತೆ, ನಾವು ಗಾಡಿ ಓಡಿಸ್ಬೇಕಾಗಿದ್ರೆ ಫೋನ್ನ ಯಾವಾಗ್ಲೂ ಒಂದ್ ಕಡೆ ಇಟ್ಕೊಂಡು ಕುತ್ತಿಗೆನ ಬೆಂಡ್ ಮಾಡ್ಕೊಂಡು ತುಂಬಾ ಹೊತ್ತು ಹೋಗ್ತೀವಿ. ಆ ಕ್ಷಣದಲ್ಲಿ ನೀವು ಏನೂ ಸಮಸ್ಯೆ ಕಾಣಿಸ್ತಿರಲ್ಲ. ಇದು ಸಣ್ಣ ಸಣ್ಣದಾಗಿ ಸೇರಿ ದೊಡ್ಡ ಸಮಸ್ಯೆಗಳಾಗ್ತವೆ. ಆಗ ದೊಡ್ಡದಾದಾಗ ಇದು ನಮಗೆ ಜಾಸ್ತಿ ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಇದೆಲ್ಲ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಆಧಾರಿತ ರೋಗಗಳು. ಚಿಕ್ಕದಾಗಿದ್ದಾಗ ನಮ್ಗೆ ಯಾರಿಗೂ ತೊಂದರೆ ಕೊಡಲ್ಲ, ಅದು ಒಮ್ಮೆ ದೊಡ್ಡದಾದಾಗ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಅಥವಾ ನಾವು ಸ್ವಲ್ಪ ರೆಸ್ಟ್ ತಗೊಂಡಾಗ ಕಾಯಿಲೆ ಸ್ವಲ್ಪ ಕಮ್ಮಿ ಅನ್ನಿಸ್ಬಿಡತ್ತೆ. ಉಸಿರಾಟದಿಂದಾಗಿ ನಾವು ಅದ್ರ ಬಗ್ಗೆ ಬೇಗ ಗಮನ ಕೊಡ್ತೀವಿ. ಇದು ನಮಗೆ ಉಸಿರಾಡಕ್ಕೆ ಸಮಸ್ಯೆ ಕೊಡಲ್ಲ, ಬರೀ ನೋವು ಮಾತ್ರ ಕೊಡುತ್ತಿರುತ್ತೆ. ರೆಸ್ಟ್ ತಗೊಂಡಾಗ ಕಮ್ಮಿ ಆಗ್ಬಿಡತ್ತೆ. ಅದರಿಂದಾಗಿ ಇದನ್ನ ಯಾರು ನೀವು ನೆಗ್ಲೆಕ್ಟ್ ಮಾಡದಂಗೆ ಅದನ್ನ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮತ್ತೆ ಆಹಾರ ವಿಚಾರಗಳಲ್ಲಿ ನಮಗೆ ತಾಜಾ ಹಣ್ಣು ಮತ್ತು ತರಕಾರಿಗಳ ಸೇವನೆ ಇದಕ್ಕೆ ತುಂಬಾ ಉಪಯುಕ್ತವಾಗುತ್ತೆ. ಬಹುಮುಖ್ಯವಾಗಿ ನಮ್ಮ ಲೋಕಲ್ ಸ್ಥಳೀಯವಾಗಿ ಸಿಗುವಂತ ಆಹಾರ ಪದಾರ್ಥಗಳು ತುಂಬಾ ಉಪಯುಕ್ತ. ಮತ್ತೆ ನಾವು ಆಹಾರದಲ್ಲಿ ಜಾಸ್ತಿ ತುಪ್ಪ, ಮನೆ ತುಪ್ಪ ಬಳಸೋದು ಅಥವಾ ಬೆಳ್ಳುಳ್ಳಿ ಸೇವನೆಯಿಂದ ಈ ರೋಗಕ್ಕೆ ತುಂಬಾ ಉಪಯೋಗ. ಯಾಕಂದ್ರೆ ಅದು ಮೂಳೆ ಮತ್ತು ನಮ್ಮ ಸ್ನಾಯುಗಳನ್ನ ಗಟ್ಟಿ ಆಗಕ್ಕೆ, ಅದು ಬಲಪಡಿಸಕ್ಕೆ ತುಂಬಾ ಸಹಾಯಕಾರಿಯಾಗಿದೆ. ಇದು ಕೊನೆಯದಾಗಿ ಹೇಳೋದಂದ್ರೆ, ಈ ಗ್ರೀವ ಸಂಧಿಗತ ವಾತವು ಜೀವನ ಶೈಲಿಯ ಪರಿಣಾಮವಾದರೂ ಆಯುರ್ವೇದದ ಚಿಕಿತ್ಸೆಯಿಂದ ಶಾಶ್ವತ ಪರಿಹಾರ ಕಂಡುಕೊಳ್ಳಬಹುದು. ಆಯುರ್ವೇದದ ಪರಿಹಾರಗಳು ಸಂಪೂರ್ಣ ನೈಸರ್ಗಿಕವಾಗಿದ್ದು ದೀರ್ಘಕಾಲೀನ ಆರೋಗ್ಯವನ್ನು ಸಾಧಿಸಲು ಸಹಾಯವಾಗುತ್ತದೆ. ಧನ್ಯವಾದಗಳು. ಕುತ್ತಿಗೆ ನೋವು ಬಂದ್ಮೇಲೆ ಎಷ್ಟೋ ಜನ ಒದ್ದಾಡೋದಿದೆ, ಆದರೆ ಎಷ್ಟು ಸುಲಭವಾಗಿ ಅದನ್ನ ದೂರ ಇಡಬಹುದು ಅನ್ನೋದ್ರ ಬಗ್ಗೆ ಇದುವರೆಗೆ ಮಾತಾಡಿದವರು ಡಾಕ್ಟರ್ ವಸಂತ ಅವರು. ಪಥ್ಯದ ಪ್ರಾಮುಖ್ಯತೆ ಏನು? ಡಾಕ್ಟರ್ ಮನಸ್ವಿನಿ KR ಅವರಿಂದ. ಆಯುರ್ವೇದ ಚಿಕಿತ್ಸೆ ಪಡೆಯೋದಕ್ಕೆ ಬರುವಂತಹ ಬಹುತೇಕ ಆರೋಗ್ಯಾಕಾಂಕ್ಷಿಗಳು ಕೇಳುವಂತಹ ಸಾಮಾನ್ಯ ಪ್ರಶ್ನೆ ಅಂದ್ರೆ, ಆಯುರ್ವೇದದಲ್ಲಿ ತುಂಬಾ ಪಥ್ಯ ಪಾಲಿಸಬೇಕಲ್ವಾ ಅನ್ನುವಂಥದ್ದು. ಆರೋಗ್ಯವಂತ ವ್ಯಕ್ತಿಯ ಸ್ವಾಸ್ಥ್ಯ ಕಾಪಾಡುವುದು, ಹಾಗೇನೆ ರೋಗದಿಂದ ಬಳಲುತ್ತಿರುವವರನ್ನು ವ್ಯಾಧಿಮುಕ್ತ ಮಾಡುವುದು ಆಯುರ್ವೇದದ ಮೂಲಭೂತ ಸಿದ್ಧಾಂತವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಯಾವುದು ತಡೆಯುಂಟು ಮಾಡೋದಿಲ್ಲವೋ, ಜೊತೆಗೆ ಯಾವುದು ಮನಸ್ಸಿಗೆ ಹಿತ ಉಂಟು ಮಾಡುತ್ತದೆಯೋ ಅದೆಲ್ಲವನ್ನ ಪಥ್ಯ ಅಂತ ಹೇಳಬಹುದು. ನಾವು ಸೇವಿಸುವಂತಹ ಆಹಾರ ಮತ್ತು ಪಾಲಿಸುವಂತಹ ವಿಹಾರಗಳೆರಡನ್ನೂ ಇದು ಒಳಗೊಂಡಿದೆ. ವ್ಯಕ್ತಿಯನ್ನ ನಿರೋಗಿಯಾಗಿಡಲು ಸ್ವಾಸ್ಥ್ಯ ಕಾಪಾಡುವಂತಹ ಪಥ್ಯಗಳನ್ನ ಆಯುರ್ವೇದದಲ್ಲಿ ದಿನಚರ್ಯ ಹಾಗೂ ಋತುಚರ್ಯ ಎಂಬ ಶೀರ್ಷಿಕೆಗಳಡಿಯಲ್ಲಿ ಸವಿವರವಾಗಿ ಹೇಳಲಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು, ಅಭ್ಯಂಗ, ವ್ಯಾಯಾಮ ಮುಂತಾದವುಗಳು ದಿನಚರಿಯಲ್ಲಿ ಪಾಲಿಸಬೇಕಾದ ಅಂಶಗಳಾಗಿವೆ. ಇದಲ್ಲದೆ ಮಲ, ಮೂತ್ರ ಮೊದಲಾದ ವೇಗಗಳ ಧಾರಣೆ, ದಿವಾಸ್ವಪ್ನ, ರಾತ್ರಿ ಜಾಗರಣೆ ಇವುಗಳು ಅಪಥ್ಯ ಅಂದರೆ ಮಾಡಬಾರದ್ದಾಗಿವೆ. ಇವುಗಳ ಸತತ ಅಭ್ಯಾಸದಿಂದ ನಮ್ಮ ದೇಹದ ಜೈವಿಕ ಕ್ರಿಯೆಯಲ್ಲಿ ಏರುಪೇರುಂಟಾಗಿ ಕಾಲಕ್ರಮೇಣದಲ್ಲಿ ದೈಹಿಕ ಹಾಗೂ ಮಾನಸಿಕ ಅನಾರೋಗ್ಯಕ್ಕೆ ಎಡೆ ಮಾಡಿಕೊಡ್ತವೆ. ಇನ್ನು ಆಹಾರದ ವಿಷಯಕ್ಕೆ ಬರೋದಾದ್ರೆ, ನಾವು ಸೇವಿಸೋ ಆಹಾರ
ಷಡ್ರಸಗಳನ್ನೊಳಗೊಂಡಿರಬೇಕು. ಅಲ್ಲದೆ ಆಹಾರ ಸಂಯೋಜನೆಯಿಂದ ಹಿಡಿದು ಸೇವಿಸುವ ಕ್ರಮದವರೆಗೂ ಪ್ರಮುಖ ಪಾತ್ರವಿದೆ. ಹಾಗೇನೆ ನಿಮಗೆಲ್ಲ 6 ಋತುಗಳ ಬಗ್ಗೆ ತಿಳಿದೇ ಇರುತ್ತೆ. ಪ್ರತಿಯೊಂದು ಋತುವಿಗೂ ಅದರದ್ದೇ ಆದ ಗುಣಗಳಿವೆ. ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಆಯಾ ಋತುವಿಗೆ ತಕ್ಕಂತೆ ಆಹಾರ ವಿಹಾರಗಳಲ್ಲಿ ಕ್ರಮೇಣ ಬದಲಾವಣೆ ತಂದು ದೇಹವನ್ನು ಹೊಂದಿಸಿಕೊಳ್ಳುವುದು ಅನಿವಾರ್ಯ. ಇದಿಷ್ಟು ಸ್ವಸ್ಥರಲ್ಲಿ ಪಥ್ಯಾಪಥ್ಯದ ಕಿರುನೋಟವಾದರೆ, ರೋಗಗ್ರಸ್ತರಲ್ಲಿ ಉಂಟಾಗಿರುವ ತೊಂದರೆಗೆ ಅನುಗುಣವಾಗಿ ಪಥ್ಯಗಳನ್ನ ತಿಳಿಸಲಾಗಿದೆ. ಉದಾಹರಣೆಗೆ ಹೇಳೋದಾದ್ರೆ ಜ್ವರ. ನಾವೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಜ್ವರದಿಂದ ಬಳಲಿರುತ್ತೇವೆ. ಒಬ್ಬ ಮನುಷ್ಯ ಆರೋಗ್ಯವಂತ ಎನಿಸಿಕೊಳ್ಬೇಕಾದ್ರೆ ದೋಷ, ಅಗ್ನಿ, ಧಾತು, ಮಲ ಇವುಗಳ ಸಮತೋಲನದ ಜೊತೆಗೆ ಪ್ರಸನ್ನ ಆತ್ಮ, ಇಂದ್ರಿಯ ಹಾಗೂ ಮನಸ್ಸು ಅತ್ಯಂತ ಅವಶ್ಯಕ ಅನ್ನೋದನ್ನ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಜ್ವರದ ಉತ್ಪತ್ತಿಯಲ್ಲಿ ಅಗ್ನಿಯ ಪಾತ್ರ ಬಹಳ ಮಹತ್ವದ್ದಾಗಿದ್ದು, ಈ ಅಗ್ನಿಯು 3 ಸ್ತರಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ನಾವು ಸೇವಿಸಿದ ಆಹಾರ ಪಚನಗೊಂಡು ದೇಹಕ್ಕೆ ಪೋಷಣೆ ನೀಡುವ ಪ್ರಥಮ ಹಂತದಲ್ಲಿ ಜಠರಾಗ್ನಿಯ ಕಾರ್ಯ ಅತ್ಯಂತ ಪ್ರಮುಖವಾಗಿದೆ. ಜ್ವರ ಅಥವಾ ಬೇರೆ ರೋಗಗಳಲ್ಲಿ ನಮ್ಮಲ್ಲಿ ಅಗ್ನಿಯ ವೈಷಮ್ಯತೆ ಕಂಡುಬರುತ್ತದೆ. ಸರಿಯಾಗಿ ಹಸಿವೆಯಾಗದೇ ಇರೋದು ಅಥವಾ ಜೀರ್ಣವಾಗದೇ ಇರೋ ಲಕ್ಷಣಗಳ ಮೂಲಕ ಈ ಪ್ರಕ್ರಿಯೆ ನಮ್ಮೆಲ್ಲರ ಅನುಭವಕ್ಕೆ ಬಂದೇ ಇರುತ್ತದೆ. ಆಹಾರದ ಪಚನ ಕ್ರಿಯೆಗೆ ಉಪಯೋಗ ಆಗಬೇಕಿದ್ದ ಅಗ್ನಿಯ ಉಷ್ಣತೆ ನಮ್ಮ ದೇಹದ ಅಧಿಕ ತಾಪಮಾನ ಅಂದರೆ ಜ್ವರದ ರೀತಿಯಲ್ಲಿ ಪ್ರಕಟವಾಗುತ್ತದೆ. ಇಂಥ ಸಮಯದಲ್ಲಿ ಲಂಘನವನ್ನ ಆಯುರ್ವೇದ ಪ್ರತಿಪಾದಿಸುತ್ತೆ. ಜೀರ್ಣಕ್ರಿಯೆಗೆ ಸುಲಭ ಆಗುವಂತಹ ಲಘು ಆಹಾರ ಸೇವಿಸೋದು ಒಳಿತು. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದ್ರೆ ತೆರೆದ ಪಾತ್ರೆಯಲ್ಲಿ ಬೇಯಿಸಿದಂತಹ ಹುರಿದಕ್ಕಿ ಗಂಜಿ. ಸಾಸಿವೆ, ಶುಂಠಿ, ಮೆಣಸು ಮುಂತಾದ ಪದಾರ್ಥಗಳಿಂದ ಒಗ್ಗರಣೆ ಮಾಡಿ ಸ್ವಲ್ಪ ಸೈಂಧವ ಲವಣ ಸೇರಿಸಿದರೆ ನಮ್ಮ ನಾಲಿಗೆಗೆ ಬೇಕಾದ ರುಚಿಯೂ ಸಿಗುತ್ತೆ. ಅಗ್ನಿಯ ಅಸಮತೋಲನ ಸರಿಯಾಗಿ ಆರೋಗ್ಯ ಕೂಡ ಸರಿಯಾದ ರೀತಿಯಲ್ಲಿ ಸುಧಾರಿಸುತ್ತೆ. ಇದೇ ರೀತಿ ಇನ್ನೊಂದು ಪಥ್ಯ ಅಂದರೆ ಷಡಂಗ ಪಾನೀಯ. ಇದೊಂದು ಆರೋಗ್ಯಕರ ಪಾನೀಯವಾಗಿದ್ದು ಅಗ್ನಿವರ್ಧನೆಯಲ್ಲಿ ಸಹಾಯ ಮಾಡುವುದರಿಂದ ಕುಡಿಯುವ ನೀರಿಗೆ ಬದಲಾಗಿ ಉಪಯೋಗಿಸಬಹುದು. ಹೀಗೆ ಪ್ರತಿಯೊಂದು ಕಾಯಿಲೆಯಲ್ಲಿ ಕೂಡ ನಮ್ಮ ದೇಹದಲ್ಲಿ ಉಂಟಾಗಿರುವ ವೈಷಮ್ಯತೆಗೆ ತಕ್ಕಂತೆ ಆಹಾರ ವಿಹಾರಗಳನ್ನ ಪಾಲಿಸುವುದು ಅತ್ಯಂತ ಅವಶ್ಯಕವಾದದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ದೇಹ ಅದಕ್ಕೇನು ಬೇಕು ಅನ್ನೋದನ್ನ ಸೂಚನೆ ಮೂಲಕ ನೀಡ್ತಾನೆ ಇರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಪೂರೈಸುವ ಸಮಯ ಮತ್ತು ತಾಳ್ಮೆ ನಮ್ಮಲ್ಲಿದ್ದರೆ ನಾವು ಆರೋಗ್ಯವಂತರಾಗಿ ಇರುವುದು ಖಂಡಿತ ಸಾಧ್ಯ. ಪಥ್ಯದ ಪ್ರಾಮುಖ್ಯತೆ ಕುರಿತು ಮಾತನಾಡಿದವರು ಡಾಕ್ಟರ್ ಮನಸ್ವಿನಿ KR ಅವರು. ಸದಾಚಾರದಿಂದ ಆರೋಗ್ಯ ಈ ಕುರಿತು ಈಗ ವಿಷಯಗಳನ್ನ ತಿಳಿಸಿದರೆ ಆಸಕ್ತಿಯಿಂದ ಆಲಿಸಿಕೊಳ್ಳಿ ಶ್ರೋತೃಗಳೇ. ಡಾಕ್ಟರ್ ಚಂದ್ರಿಕಾ ಅರಸ್ ಪಿ. ಸದಾಚಾರದಿಂದಲೇ ಆರೋಗ್ಯ, ಈ ಶೀರ್ಷಿಕೆಯನ್ನ ಕೇಳುಗರು ಕೇಳ್ತಾ ಇದ್ದ ಹಾಗೆ ಪ್ರಶ್ನೆ ಬರಬಹುದು, ಸದಾಚಾರಕ್ಕೂ ಆರೋಗ್ಯಕ್ಕೂ ಏನಪ್ಪಾ ಸಂಬಂಧ ಅಂತ. ಆಯುರ್ವೇದ ಶಾಸ್ತ್ರವು ಶರೀರ ಅಂಗಾಂಗ ರಚನಾ ಶಾಸ್ತ್ರದ ದೃಷ್ಟಿಯಿಂದ ನೋಡೋದಾದ್ರೆ ಮನುಷ್ಯರಾದಿಯಾಗಿ ಪ್ರತಿ ಜೀವಿಯ ಶರೀರವು ಕರ್ಮ ಶರೀರವೆಂದೇ ಹೇಳಬಹುದು. ಕೆಲವು ಉಪನಿಷತ್ತುಗಳ ಮಾತಿನಂತೆ ಜೀವಿಗಳ ಬಾಹ್ಯ ಶರೀರವು ಸೂಕ್ಷ್ಮವಾದ ಕರ್ಮ ಶರೀರದ ಅಚ್ಚು ಅಂತ ಹೇಳ್ತಾರೆ. ಉದಾಹರಣೆಗೆ ಬೀಜದಂತೆ ಮರ. ಮಾವಿನ ಮರದ ಅಚ್ಚು, ಅದರ ಬ್ಲೂ ಪ್ರಿಂಟ್ ಮಾವಿನ ಮರದ ಬೀಜದಲ್ಲಿ ಇರುತ್ತೆ. ಹಾಗೆ ಜೀವಿಗಳ ಶರೀರದ ಅಚ್ಚು ಅದರ ಬೀಜದಲ್ಲಿ ಇರುತ್ತೆ. ಆಯುರ್ವೇದದ ಪ್ರಕಾರ ಈ ಬೀಜಕ್ಕೂ ಒಂದು ಧರ್ಮ ಅಂತ ಇರುತ್ತೆ. ಅದನ್ನೇ ಬೀಜ ಧರ್ಮ ಅಂತ ಕರೀತಾರೆ. ಈ ಬೀಜ ಧರ್ಮದಂತೆಯೇ ಶರೀರ ತನ್ನ ಬಾಹ್ಯ ರೂಪವನ್ನ ಪಡೆಯುತ್ತೆ. ಹಾಗಾದ್ರೆ ಶರೀರದ ರಚನೆಯಲ್ಲಿ ಮುಖ್ಯ ಪಾತ್ರ ವಹಿಸುವಂತ ಈ ಕರ್ಮ ಅಂದ್ರೆ ಏನು? ವಾಚಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ವ್ಯಕ್ತಿಯು ಮಾಡುವ ಕ್ರಿಯೆಗಳೇ ಆತನ ಕರ್ಮಗಳು. ಇಂಗ್ಲಿಷ್ನಲ್ಲಿ ಹೇಳುವಾಗೆ ಒನ್ಸ್ ಓನ್ ಡೀಡ್ಸ್, ಆಕ್ಷನ್ ಡಿಸೈಡ್ಸ್ ದ ಫೇಟ್ ಅನ್ನೋ ಹಾಗೆ ಆಯುರ್ವೇದದಲ್ಲೂ ಒಂದು ಮಾತು ಬರುತ್ತೆ, ಸ್ವಕರ್ಮ ಕ್ಲೇಶ ಚೋದಿತ ಗರ್ಭ ಸಂಪದ್ಯತೆ. ಅಂದ್ರೆ ಮನುಷ್ಯನು ಹುಟ್ಟು, ಆತನ ಶರೀರದ ಅಂಗಾಂಗಗಳ ರಚನೆ, ಅವುಗಳ ಸುಸ್ಥಿತಿ, ದುಸ್ಥಿತಿ, ಕಾರ್ಯಕ್ಷಮತೆ, ಆರೋಗ್ಯ, ಅನಾರೋಗ್ಯ ಎಲ್ಲವೂ ನಿರ್ಧರಿತವಾಗೋದು ಅವನ ಕರ್ಮದಿಂದಲೇ. ಈ ಕರ್ಮ ಅನ್ನೋದು 2 ಬಗೆ, ಸದಾಚಾರ ಅಥವಾ ಧಾರ್ಮಿಕ ಕರ್ಮ, ದುರಾಚಾರ ಅಥವಾ ಅಧಾರ್ಮಿಕ ಕರ್ಮ. ಸದಾಚಾರ ಅಂದ್ರೆ ಪ್ರಕೃತಿ ಸಹಜವಾದ, ಪ್ರಕೃತಿಯ ಸಹಜತೆಗೆ ಧಕ್ಕೆ ಬರದಂತಹ ನಡಾವಳಿಗಳೇ ಪ್ರತಿ ಜೀವಿಗಳ ಧರ್ಮ. ಅದಕ್ಕೆ ವಿರುದ್ಧವಾದದ್ದೇ ದುರಾಚಾರ. ಈ ಸದಾಚಾರದ ಆಚರಣೆಯಿಂದ ಆಚಾರಾಲ್ ಲಭತೆ ಹಿ ಆಯುಹು, ಸದಾಚಾರದಿಂದ ಆಯುಷ್ಯವೇ ವೃದ್ಧಿಯಾಗತ್ತೆ. ಅದೇ ದುರಾಚಾರದಿಂದ ಕರ್ಮಜ ವ್ಯಾಧಿಗಳ ಒಂದು ಸಂತೆಯೇ ನಮ್ಮನ್ನ ಸುತ್ತಕೊಳ್ಳುತ್ತೆ. ಈಗಿನ ಕಾಲದಲ್ಲಿ ಹೆಚ್ಚಾಗಿ ಬಳಸ್ತಾ ಇರುವಂತಹ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಥವಾ ನಾನ್ ಕಮ್ಯುನಿಕೇಬಲ್ ಡಿಸಾರ್ಡರ್ಸ್, ಅಸಾಂಕ್ರಾಮಿಕ ವ್ಯಾಧಿಗಳೇ ಹೆಚ್ಚಾಗಿ ನಾವು ಕಾಣ್ತಾ ಇದ್ದೇವೆ. ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೆಚ್ಚು ಸ್ಥೌಲ್ಯ, ಶರೀರದ ತೂಕ ಹೆಚ್ಚಾಗೋದು, ಜೀರ್ಣಶಕ್ತಿಯ ಕೊರತೆ, ಒತ್ತಡ, ಈ ಎಲ್ಲವುಗಳು ಕೂಡ ಕರ್ಮಜ ವ್ಯಾಧಿಗಳಲ್ಲಿ ಬರುತ್ತೆ. ಕನ್ನಡದಲ್ಲಿ ಒಂದು ಪ್ರಸಿದ್ಧ ನಾಣ್ಣುಡಿ ಇದೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಕೇಳಿಗರೆ, ಇದುವರೆಗೆ ಡಾಕ್ಟರ್ ಚಂದ್ರಿಕಾ ಅರಸ್ ಪಿ ಅವರಿಂದ ವಿಚಾರ ಪ್ರಸ್ತಾಪವನ್ನ ಆಲಿಸಿಕೊಂಡ್ರಿ. ಜೀವನದಲ್ಲಿ ಒಳ್ಳೆಯದು ಯಾವಾಗ್ಲೂ ಒಳ್ಳೆದೆ, ಕೆಟ್ಟದ್ ಮಾಡ್ತಾ ಹೋದ್ರೆ ಕೆಟ್ಟದ್ದಾದೇ ಆಗ್ತದೆ ಅಲ್ವಾ? ಜೀವನ ಇಷ್ಟೇ ಸರಳ. ಇನ್ನು ಆಹಾರದ ಸಂಗತಿಗಳಲ್ಲಿ, ನಾವು ಮಾಡುವ ಕೆಲಸಗಳಲ್ಲಿ ಶುದ್ಧತೆಯನ್ನ,
ಸರಳತೆಯನ್ನ ಇಟ್ಕೊಂಡಷ್ಟು ಅನುಕೂಲಕರ ಅಂತ ಅನ್ಕೊಂಡು ನೀವೆಲ್ಲ ತಿಳ್ಕೊಂಡಿದ್ರಿ. ಪಾಲಿಸಿದಷ್ಟು ಫಲ, ಇಲ್ದೆ ಹೋದರೆ ಅನಾನುಕೂಲ. ನಾಳೆ ಡಾಕ್ಟರ್ ಚಂದ್ರಿಕಾ ಅರಸ್ ಅವರು ಮತ್ತಷ್ಟು ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ನೀಡ್ತಾರೆ. ಕೇಳಿ ಆರೋಗ್ಯ ಧರ್ಮ ಕಾರ್ಯಕ್ರಮವನ್ನ ಬೆಳಗ್ಗೆ ಮತ್ತು ಸಂಜೆ ಹೊತ್ತು. ಕೇಳುಗರೆ, ನಿನ್ನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಿಕಾ ಅರಸ್ ಪಿ ಅವರು ಏನೆಲ್ಲ ಹೇಳಿದರೆ ಅಲ್ವಾ? ಬಹಳ ಸರಳ. ಒಳ್ಳೇದನ್ನ ಮಾಡ್ತಾ ಇದ್ರೆ ಒಳ್ಳೇದಾಗೋದು, ಕೆಟ್ಟದ್ ಮಾಡ್ತಾ ಹೋದ್ರೆ ಕೆಟ್ಟದ್ದೇ. ಆದ್ರೆ ಕೆಲವೊಮ್ಮೆ ಒಳ್ಳೇದ್ ಮಾಡಿದಾಗ ಕೆಟ್ಟದ್ದಾಗೋದಿದೆ, ಕೆಟ್ಟದ್ ಮಾಡಿದಾಗ ಒಳ್ಳೇದಾಗೋದಿದೆ. ಇದು ತಾತ್ಕಾಲಿಕ ಅಷ್ಟೇ. ನಾವು ಸದಾ ಒಳ್ಳೇದ್ ಮಾಡ್ತಾ ಹೋಗ್ಬೇಕು, ಒಳ್ಳೆಯವರಾಗಿರ್ಬೇಕನ್ನೋ ಒಂದು ಸಂಗತಿಯನ್ನು ಮುಂದಿಟ್ಕೊಂಡು ಡಾಕ್ಟರ್ ಚಂದ್ರಿಕಾ ಅರಸ್ ಅವರು ನಿನ್ನೆ ಮಾತಾಡಿದ್ರು. ಇವತ್ತೂ ಮುಂದುವರೆದ ವಿಷಯಗಳಿದಾವೆ, ಆಲಿಸ್ಕೊಳ್ಳಿ. ನಮ್ಮ ಒಳ್ಳೆ ಕಾರ್ಯಗಳಿಂದ, ಸದಾಚಾರಗಳಿಂದ ಒಳ್ಳೆ ಫಲ ಸಿಗುತ್ತೆ, ದುರಾಚಾರದಿಂದ ಕೆಟ್ಟ ಫಲ ಸಿಗುತ್ತೆ. ನಮ್ಮ ಅನುಭವದ ಅಡಿಗೆಯನ್ನ ನಾವೇ ಉಣ್ಣಬೇಕು. ಅದು ಉಣ್ಣದೆ ತೀರೋದೂ ಇಲ್ಲ ಕೂಡ. ಗರುಡ ಪುರಾಣ ಇದನ್ನ ಉದ್ಘೋಷಿಸಿ ಹೇಳುತ್ತೆ, ನ ಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ಎಷ್ಟೇ ಕೋಟಿ ವರ್ಷಗಳಾದ್ಮೇಲೆ ಹುಟ್ಟು ಬನ್ನಿ, ನಾವು ಯಾವುದೋ ಕೋಟಿ ವರ್ಷದ ಹಿಂದೆ ಮಾಡಿದ್ದ ಕರ್ಮದ ಫಲವನ್ನ, ಅದು ಒಳ್ಳೇದೋ ಅಥವಾ ಕೆಟ್ಟದ್ದೋ, ಅದನ್ನು ಉಣ್ಣಲೇಬೇಕು. ಆಯುರ್ವೇದವೂ ಅದನ್ನ ಮತ್ತೆ ಪುಷ್ಟೀಕರಿಸುತ್ತೆ. ನ ಭುಜ್ಯತೆ ಕರ್ಮಜಾಹ ರೋಗಾಹ ಪ್ರಶಮಂ ಯಾಂತಿ. ಅದು ಪ್ರಶಮವೇ ಆಗಲ್ಲ ನೀನು ಉಣ್ಣದೆ, ಕರ್ಮಜ ವ್ಯಾಧಿಗಳು. ಹಾಗಾದ್ರೆ ಪರಿಹಾರ ಏನಪ್ಪಾ? ಯಾವ ಔಷಧಿಗಳು ಕೂಡ ಈ ಕರ್ಮಜ ವ್ಯಾಧಿಗಳ ಮೇಲೆ ಕೆಲಸ ಮಾಡಲ್ಲ. ಪರಿಹಾರ ಆಯುರ್ವೇದ ತುಂಬಾ ಸಹಜವಾಗಿ ಹೇಳ್ತಾ ಇದೆ, ಪಶ್ಚಾತ್ತಾಪ ಪ್ರಾಯಶ್ಚಿತ್ತವೇ ಪರಿಹಾರ. ಅಂದ್ರೆ ನಾವು ಮಾಡೋ ಕೆಟ್ಟ ಕೆಟ್ಟ ಕರ್ಮಗಳು, ಅಧಾರ್ಮಿಕ ಕರ್ಮಗಳಿಂದ ನಾವು ಹಿಂದೆ ಬಂದು ಸರಿಯಾದ ದಾರಿಗೆ ನಡಿಬೇಕು. ಈ ರೀತಿ ನಡೆಸುವಂತಹ ಗುರುವೇ ಪ್ರಕೃತಿ. ಈ ಪ್ರಕೃತಿ ನಮ್ಮನ್ನ ಸದಾಚಾರಕ್ಕೆ ತಳ್ಳಿಯೇ ತಳ್ಳುತ್ತೆ. ಆಯುರ್ವೇದವು ಇದನ್ನು ವಿಸ್ತೃತವಾಗಿ ಅನೇಕ ಸದಾಚಾರಗಳನ್ನು ತಿಳಿಸೋದ್ರ ಮೂಲಕ, ಹುಟ್ಟಿದಾಗಿನಿಂದ ಕಡೆಗೆ ಸಾಯೋವರೆಗೂ ಯಾವ ರೀತಿ ದಿನದಲ್ಲಿ ಕರ್ಮಗಳನ್ನು ಮಾಡಬೇಕು, ಯಾವ ರೀತಿ ಎದೊಳ್ಬೇಕು, ಯಾವ ರೀತಿ ಉಣ್ಣಬೇಕು, ಎಷ್ಟು ಉಣ್ಣಬೇಕು, ಹೇಗೆ ಉಣ್ಣಬೇಕು, ಒಬ್ಬ ವ್ಯಕ್ತಿ ಗರ್ಭ ಧರಿಸಿದಾಗ ಅಲ್ಲಿ ಯಾವ ರೀತಿ ಚರ್ಯಗಳನ್ನು ಮಾಡಬೇಕು, ಗರ್ಭ ಹೊರಗೆ ಬಂದ ಮೇಲೆ ಯಾವ ರೀತಿ ಸೂತಿಕಾ ಚರ್ಯಗಳನ್ನು ಮಾಡಬೇಕು, ಋತುಮತಿಯಾದಾಗ ಯಾವ ರೀತಿ ಚರ್ಯಗಳನ್ನು ಮಾಡಬೇಕು, ಪ್ರತಿ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಲ್ಲಿ ಯಾವ ರೀತಿ ಚರ್ಯಗಳನ್ನು ಮಾಡಿದ್ರೆ ಅದರಿಂದ ಹೊರಗೆ ಬರಬಹುದು ಅಂತೆಲ್ಲ ಹೇಳಿದ್ದಾರೆ. ಹೊಟ್ಟೆಗೆ ತಗೊಳ್ಳುವಂತಹ ದ್ರವ್ಯಭೂತ ಔಷಧಿಗಳ ಜೊತೆಗೆ ಈ ಚರ್ಯಗಳನ್ನು ಮಾಡಿದ್ರೆ ಮಾತ್ರ ಔಷಧಿ ಕಾರ್ಯಕಾರಿಯಾಗತ್ತೆ ಶರೀರದೊಳಗೆ. ಹಾಗಾಗಿ ಇತ್ತೀಚಿನ ಸಂಶೋಧನೆಗಳು ಸಹಿತ ಆಯುರ್ವೇದದ ಈ ಮಾತನ್ನ ದೃಢೀಕರಿಸುತ್ತವೆ. ದಿನಚರ್ಯೆಯಿಂದ ಸ್ಥೌಲ್ಯ ಮತ್ತು ರಕ್ತದೊತ್ತಡ ಇವುಗಳಿಂದ ಹೊರಬಂದಂತಹ ವೈಜ್ಞಾನಿಕ ಪ್ರಬಂಧಗಳನ್ನು ಕೂಡ ನೀವು ಕಾಣಬಹುದು. ಪ್ರಿವೆನ್ಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅನ್ನೋ ಹಾಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ದಾಸರ ಮಾತಿನಂತೆ ಧರ್ಮದಿಂದಲೇ ಆದಂತಹ ಈ ಶರೀರವು ಧರ್ಮ ಸಾಧನೆಗಾಗಿಯೇ ಬೆಳೆಸಬೇಕು. ಅದಕ್ಕೆ ವಿರುದ್ಧವಾದ ದುರಾಚಾರಗಳಿಗೆ ಬಳಸಿದ್ರೆ ಅದರಿಂದ ನಾವು ಕೆಟ್ಟ ಫಲಗಳನ್ನೇ ಕಾಣ್ತೀವಿ. ಈಗ ಕಾಣ್ತಾ ಇರುವಂತಹ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಥವಾ ಏನು ನಾನ್ ಕಮ್ಯುನಿಕೇಬಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ, ಇದರಿಂದ ಹೊರಗೆ ಬರಬೇಕು, ಇದರಿಂದ ಮುಕ್ತಿಯನ್ನ ಪಡಿಬೇಕಂತ ಹೇಳಿದ್ರೆ ಸದಾಚಾರವೇ ಪರಿಹಾರ. ಕೇಳಿದ್ರೆ ಡಾಕ್ಟರ್ ಚಂದ್ರಿಕಾ ಅರಸ್ ಪಿ ಅವರು ಇದುವರೆಗೆ ಮಾತನಾಡಿದ ವಿಚಾರ ನಿಮಗೆ ಇಷ್ಟವಾಯ್ತು ಅಂತ ಅನ್ಕೊಂಡಿದೀವಿ. ಮಾತ್ರೆ, ಔಷಧಿ, ಉಪಚಾರ ಇಲ್ದಲನೆ ನೀವೇ ಒಳ್ಳೆಯ ದಾರಿಗಳಲ್ಲಿ ಸಾಗಿದ್ರೆ ಆರೋಗ್ಯ ಹೇಗಿರುತ್ತೆ ಅನ್ನೋದನ್ನ ಅರಿತುಕೊಳ್ಬೇಕು. ಸದಾಚಾರದಿಂದ ಆರೋಗ್ಯ ಇಂದಿನ ವಿಷಯವಾಗಿತ್ತು. ಕ್ಯಾನ್ಸರ್ ಮತ್ತು ನಿಯಂತ್ರಣ ಈ ಕುರಿತು ಈಗ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ದಿವ್ಯಾ ಟಿ ಅವರು. ಮಲಯಾಳಂ ಭಾಷೆಯಲ್ಲಿ ಕನ್ನಡವನ್ನ ಬರೆದು ಈಗ ನಿಮಗೆ ಚಂದವಾಗಿ ತಿಳಿಸಿದ್ದಾರೆ. ಕ್ಯಾನ್ಸರ್ ಎಂಬ ಪದ ಕೇಳಿದ ಕೂಡಲೇ ಎಲ್ಲರ ಮನದಲ್ಲಿಯೂ ಭಯ ಮೂಡುತ್ತದೆ ಎಂದರೆ ತಪ್ಪಾಗಲಾರದು. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ತುಂಬಾ ಸಾಮಾನ್ಯವಾಗಿದ್ದು ಸುಮಾರು 1.5 ಲಕ್ಷ ಹೊಸ ಕ್ಯಾನ್ಸರ್ ಪ್ರಕರಣಗಳು ದಾಖಲಾಗಿವೆ. ಕ್ಯಾನ್ಸರ್ನಿಂದ ಸಾವನ್ನಪ್ಪುವ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಈ ಕ್ಯಾನ್ಸರ್ ಎಂದರೇನು, ಹೇಗೆ ಕ್ಯಾನ್ಸರ್ ಬರುತ್ತದೆ ಎಂಬುದನ್ನು ನಾವಿಂದು ತಿಳಿಯೋಣ. ದೇಹದಲ್ಲಿ ಸಹಜವಾಗಿ ಜೀವಕೋಶಗಳು ವಿಭಜನೆಯಾಗಿ ಹೊಸ ಜೀವಕೋಶಗಳಾಗಿ ಮಾರ್ಪಟ್ಟು ಆಯುಸ್ಸು ಮುಗಿಯುತ್ತಿದ್ದಂತೆ ಅವುಗಳು ಮರಣ ಹೊಂದುವುದು ಕ್ರಮ. ಆದರೆ ಅಸಹಜ ರೀತಿಯಲ್ಲಿ ಜೀವಕೋಶಗಳ ಒಮ್ಮೆಲೆ ಅತಿಯಾದ ವಿಭಜನೆ ಹಾಗೂ ಆರೋಗ್ಯವಾಗಿರುವ ಜೀವಕೋಶಗಳ ಮೇಲೆ ದಾಳಿ ಮಾಡಿ ಕ್ಯಾನ್ಸರ್ಗೆ ಎಡೆಮಾಡಿಕೊಡುತ್ತದೆ. ಕ್ಯಾನ್ಸರ್ ಜೀವಕೋಶಗಳಿಗೆ ಆಕ್ಸಿಜನ್ ಅವಶ್ಯಕತೆ ಇರುವುದಿಲ್ಲ, ಆದರೆ ಅತಿಯಾದ ಪೋಷಕಾಂಶಗಳ ಅಗತ್ಯ ಇರುತ್ತದೆ. ತೆಗೆದುಕೊಂಡ ಪೋಷಕಾಂಶವೆಲ್ಲವೂ ಕ್ಯಾನ್ಸರ್ ಜೀವಕೋಶಗಳನ್ನೇ ಕಬಳಿಸುವುದರಿಂದ ಕ್ಯಾನ್ಸರ್ ರೋಗಿಗಳು ತಮ್ಮ ದೇಹದ ತೂಕ ಕಳೆದುಕೊಳ್ಳುತ್ತಾರೆ. ಇಷ್ಟು ಹೊತ್ತು ಕ್ಯಾನ್ಸರ್ ಕಣಗಳು ಹೇಗೆ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ತಿಳಿದೆವು. ಈಗ ಕ್ಯಾನ್ಸರ್ ತಡೆಗಟ್ಟಲು ಏನೆಲ್ಲ ಮಾಡಬಹುದು ಎಂದು ತಿಳಿಯೋಣ. ನಾವು ಸೇವಿಸುವ ಆಹಾರ, ಯೋಗ, ವ್ಯಾಯಾಮದ ಮುಖಾಂತರ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಬಹಳ ಮುಖ್ಯ. ದಿನ ನಿತ್ಯ ಯೋಗ, ವ್ಯಾಯಾಮ ಅಭ್ಯಾಸ ಕ್ಯಾನ್ಸರ್ ತಡೆಯುವಲ್ಲಿ ಅತಿ ಹೆಚ್ಚು ಪಾತ್ರವನ್ನು
ವಹಿಸುತ್ತದೆ. ಸಂಸ್ಕರಿಸಿದ ಆಹಾರ, ಜೀವನ ಶೈಲಿ, ಅತಿಯಾದ ರಾಸಾಯನಿಕಯುಕ್ತ ಬೆಳೆಯಿಂದ ಬಂದ ಆಹಾರವನ್ನು ಸೇವಿಸುವುದರಿಂದ ಕ್ಯಾನ್ಸರ್ ಬರುತ್ತದೆ. ಇಷ್ಟೇ ಅಲ್ಲದ ಸ್ಟ್ರೆಸ್ ಕೂಡ ಕ್ಯಾನ್ಸರ್ ಕಾರಣ ಕಣಗಳು ಹುಟ್ಟುವಂತೆ ಮಾಡುತ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ರಾಸಾಯನಿಕಗಳ ಬಳಕೆ ಇಲ್ಲದ ಆಹಾರ ಹುಡುಗಲು ಬಹಳ ಕಷ್ಟ. ಅದರಿಂದ ನಮ್ಮ ದೇಹ ಸೇರುವ ವಿಷಕಾರಿ ಅಂಶವನ್ನು ಹೊರಹಾಗಲು ನಾವು ಸಾಕಷ್ಟು ನೀರು ಕುಡಿಯಬೇಕು. ತಡವಾದ ರೋಗ ನಿರ್ಣಯದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದುವುದು ಖಚಿತ. ಆದ್ದರಿಂದ ಅತಿಯಾದ ಸುಸ್ತು, ಅನಿರೀಕ್ಷಿತ ತೂಕ ನಷ್ಟ, ಅತಿ ಕಡಿಮೆ ಕೆಂಪು ರಕ್ತ ಕಣಗಳು, ಪದೇ ಪದೇ ಜ್ವರ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣವೇ ಹತ್ತಿರದ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ. ಧೂಮಪಾನ, ಮದ್ಯಪಾನ ವ್ಯಸನಗಳನ್ನು ನಿಲ್ಲಿಸಬೇಕು. ಆರೋಗ್ಯಕರ ನಾರಿನಾಂಶಯುಕ್ತ ಸಮತೋಲನ ಆಹಾರ ಸೇವನೆ, ನಿತ್ಯ ವ್ಯಾಯಾಮ ಅಭ್ಯಾಸ ಆರೋಗ್ಯಕರ ಜೀವನದ ಉಪಾಯ. ಕೇಳಿದ್ರೆ ಕ್ಯಾನ್ಸರ್ ಅಂದ್ರೆ ಬಹಳ ಜನ ಹೆದರ್ತಿರಲ್ವಾ? ಎಷ್ಟು ಸುಲಭ ಇದೆ ನೋಡಿ ದೂರ ಇಡ್ಲಿಕ್ಕೆ. ಜೀವನ ಕ್ರಮಗಳು, ಯೋಗ, ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನ ಅಥವಾ ಸೂಕ್ತವಾದ ಮಾರ್ಗಗಳನ್ನು ಇಟ್ಕೊಂಡ್ರೆ ಕ್ಯಾನ್ಸರ್ ಬಾಧೆ ಮಾಡೋದಿಲ್ಲ, ಸಮಸ್ಯೆನೂ ಆಗೋದಿಲ್ಲ ಅಂತ ಅನ್ಕೊಂಡು ಹೇಳಿದವರು ಡಾಕ್ಟರ್ ದಿವ್ಯಾ ಟಿ ಅವರು. ಮಲಯಾಳಂ ಭಾಷೆಯಲ್ಲಿ ಕನ್ನಡವನ್ನ ಚಂದವಾಗಿ ಬರೆದುಕೊಂಡು ನಿಮಗೆ ಪ್ರಸ್ತುತಪಡಿಸಿದ್ದಾರೆ. ಆಯುರ್ವೇದ ಔಷಧಿಗಳ ಸೇವನೆ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವ ವಿಚಾರಗಳು, ಈ ಕುರಿತು ಡಾಕ್ಟರ್ ಗೋವಿಂದ ಶರ್ಮಾ ಅವರಿಂದ ಸಲಹೆಗಳು. ಪ್ರಾಚೀನ ಭಾರತ ವೈದ್ಯ ಪದ್ಧತಿಯಾದಂತಹ ಆಯುರ್ವೇದವು ಜಗದಾದ್ಯಂತ ಅಪಾರವಾದ ಜನಪ್ರಿಯತೆಯನ್ನು ಹೊಂದಿದೆ. ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಹಾಗೂ ರೋಗಗಳನ್ನು ನಿವಾರಿಸಿಕೊಳ್ಳಲು ಜನರು ಸರ್ವೇ ಸಾಮಾನ್ಯವಾಗಿ ಬಳಸುವಂತಹ ಔಷಧ ಪದ್ಧತಿಯಾಗಿ ಇದು ಗುರುತಿಸಲ್ಪಟ್ಟಿದೆ. ಸಾಮಾನ್ಯವಾಗಿ ಜನರಲ್ಲಿ ಒಂದು ನಂಬಿಕೆ ಇದೆ. ಅದೇನಂತಂದ್ರೆ ಆಯುರ್ವೇದವು ಯಾವುದೇ ರೀತಿಯ ಪ್ರತಿಕೂಲ ಪರಿಣಾಮಗಳನ್ನು ಉಂಟು ಮಾಡಲಾರದಂತಹ ಸುರಕ್ಷಿತ ವೈದ್ಯ ಪದ್ಧತಿ ಎಂದು ಜನರು ನಂಬಿದ್ದಾರೆ. ಹಾಗಾಗಿ ಸಹಜವಾಗಿ ಇದರ ಅವಲಂಬನೆ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲೂ ಸಹ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಆಯುರ್ವೇದ ಔಷಧಗಳ ಉತ್ಪಾದನೆ ಹಾಗೂ ಮಾರಾಟವೂ ಸಹ ಹೆಚ್ಚಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ವೈದ್ಯರ ಸಲಹೆ ಇಲ್ಲದೆ ಜಾಹೀರಾತುಗಳ ಅಥವಾ ಸಾಮಾಜಿಕ ಜಾಲತಾಣಗಳ ಮಾಹಿತಿಯ ಮೇರೆಗೆ ಆಯುರ್ವೇದ ಔಷಧಿ ಅಲ್ವೇ, ಬಳಸಿ ನೋಡೋಣ, ಪ್ರಯೋಜನ ಆಗದಿದ್ರೂ ತೊಂದರೆ ಅಂತೂ ಆಗಲಾರದು ಎಂಬಂತಹ ಒಂದು ಮನೋಭಾವನೆಯಿಂದ ಸ್ವಯಂ ವೈದ್ಯ ಮಾಡಿಕೊಳ್ಳುವಂಥವರ ಪ್ರವೃತ್ತಿಯು ಸಹ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿ ಔಷಧಕ್ಕೂ ಒಂದು ಪ್ರಮಾಣ, ಅಂದರೆ ನಿರ್ದಿಷ್ಟವಾದಂತಹ ಒಂದು ಡೋಸ್ ಇರ್ತದೆ ಮತ್ತು ಇಷ್ಟು ದಿನ ತೆಗೆದುಕೊಳ್ಳಬೇಕು ಎಂಬಂತ ಒಂದು ಅವಧಿಯ ಮಿತಿಗಳು ಸಹ ಇರ್ತದೆ. ಈ ಸ್ವಯಂ ವೈದ್ಯ ಮಾಡುವಂತಹ ಆರೋಗ್ಯಾಕಾಂಕ್ಷಿಗಳು ಹೆಚ್ಚಿನ ಸಂದರ್ಭದಲ್ಲಿ ಪ್ರಮಾಣ ಅಥವಾ ಅವಧಿಯ ಪರಿಜ್ಞಾನ ಇಲ್ಲದೆ ಔಷಧ ಬಳಕೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚು. ಇದರಿಂದಾಗಿ ಸುರಕ್ಷಿತವಾಗಿ ಇರಬಲ್ಲ ಔಷಧಿಗಳು ಸಹ ಹಾನಿಕಾರಕ ಪರಿಣಾಮಗಳನ್ನು ಉಂಟು ಮಾಡುವ ಸಾಧ್ಯತೆಗಳಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಜಾಹೀರಾತುಗಳು ಸಹ ಜನರನ್ನು ದಿಕ್ಕು ತಪ್ಪಿಸುತ್ತಿರುವುದು ಸುಳ್ಳಲ್ಲ. ಹಲವಾರು ಸಂದರ್ಭಗಳಲ್ಲಿ ಆಯುರ್ವೇದ ಔಷಧಗಳಲ್ಲಿ ಗಿಡಮೂಲಿಕೆಗಳ ಜೊತೆಗೆ ಕೆಲವು ಖನಿಜ ಪದಾರ್ಥಗಳು ಅಂದರೆ ಮಿನರಲ್ಸ್ ಹಾಗೂ ಪ್ರಾಣಿಜ ಘಟಕ ದ್ರವ್ಯಗಳು ಅಂದರೆ ಆನಿಮಲ್ ಪ್ರಾಡಕ್ಟ್ಸ್ ಬಳಸಲ್ಪಡುತ್ತವೆ. ಇದು ಹೆಚ್ಚಿನ ಜನರಿಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಇವುಗಳನ್ನು ವೈದ್ಯರ ಶಿಫಾರಸಿನಂತೆ ತೆಗೆದುಕೊಳ್ಳುವುದು ಅನಿವಾರ್ಯ. ಇಲ್ಲದಿದ್ದರೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರುವಂತಹ ಸಾಧ್ಯತೆಗಳು ಇವೆ. ಇದು ಆಯುರ್ವೇದ ಔಷಧಿಗಳು ಸುರಕ್ಷಿತ ಎಂದು ಮನೋಭಾವನೆಯನ್ನು ಇಟ್ಟುಕೊಂಡು ಸ್ವಯಂ ವೈದ್ಯ ಮಾಡಿಕೊಳ್ಳುವಂತ ಎಲ್ಲರೂ ಸಹ ದಯವಿಟ್ಟು ಮನಗಾಣಬೇಕು. ಇದುವರೆಗೆ ಆಯುರ್ವೇದ ಔಷಧಿಗಳನ್ನು ಸೇವನೆ ಮಾಡುವಾಗ ಗಮನಿಸಬೇಕಾಗಿರುವ ಅಂಶಗಳು, ಈ ವಿಷಯದ ಬಗ್ಗೆ ಇಲ್ಲಿವರೆಗೂ ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಗೋವಿಂದ ಶರ್ಮಾ ಅವರು. ನಾಳೆ ಡಾಕ್ಟರ್ ಗೋವಿಂದ ಶರ್ಮಾ ಅವರು ರಾಷ್ಟ್ರೀಯ ಆಯುಷ್ ಔಷಧೀಯ ಪರಿವೀಕ್ಷಣಾ ಯೋಜನೆ ಈ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದಾರೆ. ರಾಷ್ಟ್ರೀಯ ಆಯುಷ್ ಔಷಧಿ ಪರಿವೀಕ್ಷಣಾ ಯೋಜನೆ ಏನಿದು ಕೇಳಿ ಡಾಕ್ಟರ್ ಗೋವಿಂದ ಶರ್ಮಾ ಅವರಿಂದ. ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯವು ಆಯುರ್ವೇದ ಔಷಧಿ ಗುಣವತ್ತತೆ ಹಾಗೂ ಉತ್ಪಾದನಾ ಸಂವರ್ಧನಾ ಯೋಜನಾ ಎಂಬ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಯೋಜನೆಯ ಅಂಗವಾಗಿ ಅಖಿಲ ಭಾರತೀಯ ಆಯುರ್ವೇದ ಸಂಸ್ಥಾನ ನವದೆಹಲಿಯಲ್ಲಿ ರಾಷ್ಟ್ರೀಯ ಔಷಧಿ ಪರಿವೀಕ್ಷಣಾ ವಿಭಾಗ ಎಂಬ ಒಂದು ವಿಭಾಗವನ್ನು ತೆರೆಯಲಾಗಿದೆ. ಇದನ್ನು ಫಾರ್ಮಕೋ ವಿಜಿಲೆನ್ಸ್ ಎಂದು ಕರೆಯಲಾಗುತ್ತೆ. ಫಾರ್ಮಕೋ ವಿಜಿಲೆನ್ಸ್ ಅಂದರೆ ಔಷಧಿಗಳ ಸುರಕ್ಷತೆಯನ್ನು ಗಮನಿಸುವ ಹಾಗೂ ಅವುಗಳ ಪ್ರತಿಕೂಲ ಪರಿಣಾಮಗಳನ್ನು ಗುರುತಿಸುವಂತಹ ಒಂದು ಪ್ರಕ್ರಿಯೆ. ಇದರಲ್ಲಿ ಔಷಧಿಗಳ ಸೇವನೆಯಿಂದ ಉಂಟಾಗುವ ಸಂಭಾವಿತ ಹಾನಿ ಅಥವಾ ಅಪಾಯಗಳ ಬಗ್ಗೆ ವರದಿ, ವಿಶ್ಲೇಷಣೆ ಹಾಗೂ ಪರಿಹಾರಗಳನ್ನು ರೂಪಿಸಲಾಗುತ್ತದೆ. ಔಷಧಿಗಳಿಂದ ಸಂಭವಿಸಬಹುದಾದ ಅಡ್ಡ ಪರಿಣಾಮಗಳನ್ನು ಕ್ರೋಢೀಕರಿಸುವ ಮೂಲಕ ಸಾರ್ವಜನಿಕರನ್ನು ಎಚ್ಚರಿಸಿ ಅವುಗಳ ದುರ್ಬಳಕೆಯನ್ನು ತಡೆಯುವುದು ಈ ಯೋಜನೆಯ ಮೊದಲ ಉದ್ದೇಶ.
ಆಕರ್ಷಕ ಜಾಹೀರಾತುಗಳ ಮೂಲಕ ಬಳಕೆದಾರರನ್ನು ದಿಕ್ಕು ತಪ್ಪಿಸುವ ವ್ಯವಸ್ಥಿತವಾದ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಾ ಇವೆ. ಸಾಮಾಜಿಕ ಜಾಲತಾಣಗಳ ಬಳಕೆ ಮುಕ್ತವಾಗಿರುವುದರಿಂದ ಜಾಹೀರಾತುಗಳ ಸಂವಹನವೂ ಸಹ ಸುಲಭ. ಇವುಗಳ ಪ್ರಭಾವಕ್ಕೆ ಒಳಗಾಗಿ ಸಾರ್ವಜನಿಕರು ಸ್ವಯಂ ವೈದ್ಯದ ಮನಸ್ಥಿತಿಯನ್ನು ಹೊಂದುತ್ತಿದ್ದಾರೆ. ಹಾಗಾಗಿ ಅಂತಹ ಜಾಹೀರಾತುಗಳನ್ನು ಗುರುತಿಸಿ ಅವುಗಳನ್ನು ಕಾನೂನಾತ್ಮಕವಾಗಿ ತಡೆಗಟ್ಟುವುದು ಈ ಯೋಜನೆಯ ಎರಡನೇ ಉದ್ದೇಶ. ಈ ಎರಡೂ ಉದ್ದೇಶಗಳನ್ನು ಸಮಾಜದ ಕಟ್ಟ ಕೊನೆಯ ವ್ಯಕ್ತಿಗೂ ಸಹ ಅರ್ಥ ಮಾಡಿಸುವ ರೀತಿಯಲ್ಲಿ ಸಾರ್ವಜನಿಕ ಜಾಗೃತಿ ಹಾಗೂ ಮಾಹಿತಿಯನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಸಹ ಈ ಯೋಜನೆಯ ಮೂರನೆಯ ಪ್ರಮುಖ ಅಂಶ. ಈ ಯೋಜನೆಯನ್ನು ಸಕ್ಷಮವಾಗಿ ಜಾರಿಗೆ ತರುವ ಉದ್ದೇಶದಿಂದ ದೇಶದ ನಾನಾ ಭಾಗಗಳಲ್ಲಿ 100ಕ್ಕೂ ಹೆಚ್ಚು ಸ್ಥಾನೀಯ ಔಷಧಿ ಪರಿವೀಕ್ಷಣಾ ಘಟಕಗಳು ಅಂದರೆ ಪೆರಿಫೆರಲ್ ಫಾರ್ಮಕೋವಿಜಿಲೆನ್ಸ್ ಸೆಲ್ಗಳನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕದಲ್ಲಿ ಭಾರತೀಯ ವೈದ್ಯ ಪದ್ಧತಿಗಳಾದ ಆಯುರ್ವೇದ, ಯುನಾನಿ, ಸಿದ್ಧ ಹಾಗೂ ಹೋಮಿಯೋಪತಿಗೆ ಸಂಬಂಧಿಸಿದ 7 ಘಟಕಗಳು ಸ್ಥಾಪಿತಗೊಂಡಿವೆ. ಅವುಗಳಲ್ಲಿ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸಹ ಒಂದು. ಆದ್ದರಿಂದ ಕೇಳುಗರಲ್ಲಿ ನಾವು ಮಾಡಿಕೊಳ್ಳುವ ಮನವಿ ಎಂದರೆ, ವೈದ್ಯರ ಸಲಹೆ ಇಲ್ಲದೆ ಜಾಹೀರಾತುಗಳ ಪ್ರಭಾವಗಳಿಗೆ ಅಥವಾ ಇನ್ಯಾವುದೇ ಆಮಿಷಗಳಿಗೆ ಬಲಿಯಾಗಬೇಡಿ. ಆಯುರ್ವೇದ ಔಷಧಗಳು ಸುರಕ್ಷಿತವೇ ಆದರೂ ಸ್ವಯಂ ವೈದ್ಯ ಮಾಡಿಕೊಂಡು ತೊಂದರೆಗೆ ಒಳಗಾಗಬೇಡಿ. ಒಂದು ವೇಳೆ ಆಯುರ್ವೇದ ಉತ್ಪನ್ನಗಳಿಗೆ ಸಂಬಂಧಿಸಿದ ಜಾಹೀರಾತುಗಳು ದಿಕ್ಕು ತಪ್ಪಿಸುವ ರೀತಿಯಲ್ಲಿದೆ ಅಥವಾ ಯಾವುದಾದ್ರೂ ಆಯುರ್ವೇದ ಉತ್ಪನ್ನಗಳನ್ನು ಬಳಸಿದ ನಂತರ ಪ್ರತಿಕೂಲ ಪರಿಣಾಮಗಳು ಆಗಿದೆ ಎಂದು ತಮಗೆ ಅನ್ನಿಸಿದರೆ ಅದನ್ನು ಕೂಡಲೇ ನಮ್ಮ ಗಮನಕ್ಕೆ ತನ್ನಿ. ಎಲ್ಲರೂ ಕೈಜೋಡಿಸುವ ಮೂಲಕ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯದ ಈ ಯೋಜನೆಯನ್ನ ಬಲಗೊಳಿಸೋಣ. ರಾಷ್ಟ್ರೀಯ ಆಯುಷ್ ಔಷಧಿ ಪರಿವೀಕ್ಷಣಾ ಯೋಜನೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಡಾಕ್ಟರ್ ಗೋವಿಂದ ಶರ್ಮಾ ಅವರು. ಕೇಳಿದ್ರೆ, ನಮ್ಮ ತಲೆ ಮೇಲೆ ಕೂದಲುಗಳು ಇದ್ರನೇ ಲಕ್ಷಣ ಅಲ್ವಾ? ಅದರಲ್ಲೂ ಮಹಿಳೆಯರಿಗೆ ಒಂದೊಂದು ಕೂದಲು ಉದುರಲೇಬಾರದು, ಇದ್ದಷ್ಟು ಚಂದ. ಕೇಶ ಆರೋಗ್ಯ ಈ ಬಗ್ಗೆ ಇವತ್ತು ಗಮನ ಸೆಳೀತಿದ್ದಾರೆ, ಸಲಹೆಗಳನ್ನು ನೀಡ್ತಿದ್ದಾರೆ ಡಾಕ್ಟರ್ ಕಾವೇರಿ ಗುಳಗಣ್ಣನವರವರು. ಪ್ರತಿಯೊಬ್ಬ ಮಹಿಳೆಗೂ ಗಾಢವಾದ, ದಟ್ಟವಾದ, ಕಪ್ಪಾದ ಕೂದಲು ಹೊಂದಲೇಬೇಕಂತ ಆಸೆ ಇದ್ದೇ ಇರುತ್ತೆ. ಸೌಂದರ್ಯದ ಪ್ಲಸ್ ಪಾಯಿಂಟ್ ಅಂದ್ರೇನೆ ಈ ತಲೆಗೂದಲು. ಉದ್ದವಾದ, ಕಪ್ಪಾದ, ಆರೋಗ್ಯವಾಗಿರುವ ಕೂದಲು ಯಾವ ಹೆಣ್ಮಕ್ಳಿಗೆ ಬೇಡ ನೀವೇ ಹೇಳಿ? ಸುಂದರವಾದ ಕೇಶರಾಶಿಗೆ ಹೆಣ್ಣು ಏನೆಲ್ಲ ಕಸರತ್ ಮಾಡ್ತಾ ಇರ್ತಾಳೆ. ಸಣ್ಣ ಸಣ್ಣ ಪರಿಹಾರಗಳಾದ ಕಾಲಕ್ಕೆ ಎಣ್ಣೆ ಸ್ನಾನ ಆಗಿರ್ಬೋದು, ಬಿಸಿಲಿನಲ್ಲಿ ಕೂದಲು ಒಣಗಿಸಿಕೊಳ್ಳೋದು, ಸೀಗೆಕಾಯಿಯ ಬಳಕೆ ಎಲ್ಲವೂ ಕೂದಲು ಉದುರುವಿಕೆಗೆ ಪರಿಹಾರ ಕೊಡ್ತವೆ ನಿಜ. ಆದರೆ ಹೆಚ್ಚಾದ ಮಾನಸಿಕ ಒತ್ತಡ, ಬದಲಾದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಿಂದ ಇತ್ತೀಚಿನ ದಿನಗಳಲ್ಲಿ ಕೂದಲು ಉದುರೋ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಿದೆ. ದಿನಕ್ಕೆ 50ರಿಂದ 100 ಕೂದಲುಗಳಿಂದ ಹೆಚ್ಚಿಗೆ ಕೂದಲು ಉದುರುವುದಲ್ಲಿ ಅದನ್ನು ಸಮಸ್ಯೆ ಎಂದು ಪರಿಗಣಿಸಬಹುದು. ಹಾಗಿದ್ರೆ ಕೂದಲು ಉದುರ್ಲಿಕ್ಕೆ ಕಾರಣಗಳೇನಂತ ನೋಡ್ತಾ ಬಂದ್ರೆ, ಅಸಮರ್ಪಕ ಎಣ್ಣೆ ಬಳಕೆ ಆಗಿರ್ಬೋದು, ಬಾಚಣಿಕೆ ಸರಿ ಇಲ್ಲದೆ ಇರಬಹುದು, ತಲೆ ಸ್ನಾನ ಮಾಡುವ ತಪ್ಪು ಕ್ರಮ ಆಗಿರ್ಬೋದು, ರಾಸಾಯನಿಕ ಯುಕ್ತ ಶಾಂಪೂ, ಹೇರ್ ಡ್ರೈಯರ್ ಅಥವಾ ಜೆಲ್ಗಳ ಬಳಕೆ ಆಗಿರ್ಬೋದು, ಕೂದಲು ಸೀಳಾಗುವಿಕೆ, ತಲೆಹೊಟ್ಟು, ಹಾರ್ಮೋನ್ಗಳ ಅಸಮತೋಲನ, ಮಾನಸಿಕ ಒತ್ತಡ, ಪೌಷ್ಟಿಕಾಂಶದ ಕೊರತೆ ಆಗಿರ್ಬೋದು, ರಕ್ತಹೀನತೆ, ಇವು ಸಾಮಾನ್ಯವಾದ ಕಾರಣಗಳನ್ನ ನಾವು ನೋಡ್ತೀವಿ. ಕೂದಲು ಉದುರೋದನ್ನ ತಡೆಯಲು ಕೆಲವೊಂದು ಮನೆ ಮದ್ದುಗಳನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಮೆಂತೆ ಸೊಪ್ಪು, ಕರಿಬೇವು, ದಾಸವಾಳದ ಎಲೆಗಳನ್ನ ಅಥವಾ ಹೂಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ನಿಂಬೆ ರಸ ಸೇರಿಸಿ ನಾವು ಇದನ್ನ ಪೇಸ್ಟ್ ತಯಾರಿಸಬೇಕು. ಆ ಪೇಸ್ಟ್ಗೆ ಸ್ವಲ್ಪ ನೀರನ್ನ ಹಾಕಿ ಕಲಸಿ ಬಾದಾಮಿ ಎಣ್ಣೆ ಆಗಿರ್ಬೋದು ಅಥವಾ ನಿಮ್ಗೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಸೇರಿಸ್ಕೊಂಡು ಕೂದಲುಗಳ ಬುಡಕ್ಕೆ ಶುರು ಮಾಡಿ ತುದಿಯಿಂದ ಅದನ್ನ ಲೇಪಿಸ್ಕೊಳ್ತಾ ಬರಬೇಕು. ಇದನ್ನ ನಾವು 2-3 ಗಂಟೆಗಳ ನಂತರ ತೊಳೆದುಕೊಂಡು, ಇದು ಏನ್ ಮಾಡ್ತದೆ ಅಂದ್ರೆ ತಲೆ ಹೊಟ್ಟಿನ ನಿವಾರಣೆ ಆಗಿರ್ಬೋದು, ತಲೆ ಕೂದಲಿನ ಹೇರಳ ಬೆಳವಣಿಗೆಗೆ ಇದು ಸಹಾಯಕಾರಿ ಮಾಡ್ತದೆ. ತೆಂಗಿನೆಣ್ಣೆ ತಗೊಂಡು ತಲೆ ಹಾಗೂ ಕೂದಲಿಗಳಿಗೆ ವಾರಕ್ಕೊಮ್ಮೆ ಅಥವಾ 2-3 ಬಾರಿ ಮಸಾಜ್ ಮಾಡೋದರಿಂದ ಅತಿಯಾದ ಕೂದಲು ಉದುರುವಿಕೆಯನ್ನು ನಾವು ತಡೆಯಬಹುದು. ಇನ್ನೊಂದೇನಂದ್ರೆ ಲೋಳೆ ರಸ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಈ ಲೋಳೆ ರಸನ ತಗೊಂಡ್ಬಿಟ್ಟು ಈರುಳ್ಳಿ ರಸದ ಜೊತೆ ಮಿಕ್ಸ್ ಮಾಡಿ ಅದೊಂದು ಲೇಪನ ನಾವು ತಯಾರು ಮಾಡಿಬಿಟ್ಟು ಇದು ನಾವು ತಲೆಗೆ ಹಚ್ಕೊಂಡು 1 ಗಂಟೆ ನಂತರ ಬಿಟ್ಟು ತಲೆ ಸ್ನಾನ ಮಾಡ್ಬೋದು. ಇನ್ನು ರಾತ್ರಿ ಇಡೀ ನೆನೆಸಿಟ್ಟ ಮೆಂತೆ ಕಾಳು ಬೆಳಗ್ಗೆ ಇದನ್ನ ಬಿಟ್ಟು ತಲೆಗೆ ಲೇಪಿಸ್ಕೊಂಡು 1 ಗಂಟೆ ನಂತರನೂ ಕೂಡ ನೀವು ತಲೆ ತೊಳ್ಕೋಬಹುದು. ನಮ್ಗೆಲ್ರಿಗೂ ಸಾಮಾನ್ಯವಾಗಿ ಸಿಗುವಂತ ಹಸಿ ತೆಂಗಿನಕಾಯಿ ತುರಿ ಏನ್ ಸಿಗ್ತದಲ್ಲ, ಆ ತುರಿಯನ್ನ ರುಬ್ಬಿ ಅದರಿಂದ ಬರೋ ಹಾಲನ್ನ ತೆಗೆದುಕೊಂಡು ಅದನ್ನು ತಲೆ ಬುಡಕ್ಕೆ ಲೇಪಿಸ್ಕೊಂಡು 1 ಗಂಟೆ ನಂತರ ನಾವು ಸ್ನಾನ ಮಾಡಬಹುದು.
ಅಗಸೆ ಬೀಜಗಳ ಮೊಳಕೆ ಒಡೆದ ಕಾಳುಗಳನ್ನ ಪುಡಿಯನ್ನ ಸೇವನೆ ಮಾಡೋದ್ರಿಂದ ದೇಹಕ್ಕೆ ಅತ್ಯಗತ್ಯವಾದ ಒಮೆಗಾ 3 ಆಗಿರ್ಬೋದು. ಇದು ಏನ್ ಮಾಡ್ತದೆ ಅಂದ್ರೆ ಕೂದಲು ಉದುರೋದನ್ನ ನಿವಾರಣೆ ಮಾಡ್ತದೆ. ಇನ್ನು ನೆಲ್ಲಿಕಾಯಿ ಚೂರ್ಣ ಆಗಿರ್ಬೋದು, ನೀರಿನಲ್ಲಿ ಕಲಸ್ಬಿಟ್ಟು 2 ರಿಂದ 3 ಗಂಟೆಗಳ ಕಾಲ ನಮ್ ತಲೆಗೆ ಹಚ್ಬಿಟ್ಟು ಇದು ಒಣಗ್ದಾದ್ಮೇಲೆ ನಾವು ತಲೆ ಸ್ನಾನ ಮಾಡಬೇಕು. ಈ ತರ ಮಾಡೋದ್ರಿಂದ ನಮ್ಗೆ ಕೂದಲಿಗೆ ಒಂದು ಕಾಂತಿ ಆಗಿರ್ಬೋದು, ಕೂದಲಿಗೆ ಒಂದು ಪೋಷಣೆಯನ್ನಾಗಿರ್ಬೋದು ಇದು ಕೊಡುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ ಕಬ್ಬಿಣಾಂಶ ಹೆಚ್ಚಿರುವಂತಹ ಪೌಷ್ಟಿಕಾಂಶಯುಕ್ತ ಆಹಾರ ಆಗಿರ್ಬೋದು, ಕಬ್ಬಿಣಾಂಶ ಆಹಾರ ಆಗಿರ್ಬೋದು. ಹಾಗಿದ್ರೆ ಡಾಕ್ಟ್ರೆ ನೀವೆಲ್ಲ ಬರೀ ನಮ್ಗೆ ಲೇಪನ ಅಷ್ಟೇ ಹೇಳಿದ್ರಲ್ಲ, ಹಾಗಿದ್ರೆ ಊಟಕ್ಕೇನು ಅಂದ್ರೆ ಪೌಷ್ಟಿಕ ಆಹಾರ ಆಗಿರ್ಬೋದು, ಲಘು ವ್ಯಾಯಾಮ ಮಾಡೋದಾಗಿರ್ಲಿ, ನಡಿಗೆ ಆಗಿರ್ಲಿ, ರಾತ್ರಿಯಲ್ಲಿ ಸರಿಯಾದ ನಿದ್ರೆ ಕೂಡ ಮುಖ್ಯವಾಗಿರುತ್ತೆ. ಯಾವುದೇ ವಿಷಯದ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಮನಸ್ಸನ್ನ ಸಮತೋಲನವಾಗಿ ಕಾಯ್ದುಕೊಳ್ಳೋದೇ ಫಲದಾಯಕವಾಗಿದೆ ಅಂತ ಹೇಳ್ತೀನಿ. ಕೇಶ ಆರೋಗ್ಯ ಕುರಿತು ಇಲ್ಲಿವರೆಗೂ ಮಾತಾಡಿದವರು, ಸಲಹೆಗಳನ್ನು ಕೊಟ್ಟವರು ಡಾಕ್ಟರ್ ಕಾವೇರಿ ಗುಳಗಣ್ಣನವರವರು. ಉಗುರಿನ ಸಮಸ್ಯೆ ವಿಚಿತ್ರ ಅಲ್ವಾ? ಉಗುರಿನ ಸಮಸ್ಯೆ ಅಂತ ಹೇಳ್ಕೊಳ್ಳೋರು ಬಹಳ ಕಡಿಮೆ. ಆದ್ರೂ ಈ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಬಿ ಸುಣಾಗರ್ ಅವರು. ಅಂದವಾದ ಉಗುರು ಆರೋಗ್ಯದ ಸಂಕೇತ. ಅನೇಕ ಜನರು ತಮ್ಮ ದೇಹದ ಅಂಗಾಂಗಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವರು. ಅದರಲ್ಲೂ ಮುಖ್ಯವಾಗಿ ಸೌಂದರ್ಯಕ್ಕಾಗಿ ತ್ವಚೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವರು. ದೇಹದಲ್ಲಾಗುವ ಅನೇಕ ಆರೋಗ್ಯ ಸಮಸ್ಯೆಗಳು ತ್ವಚೆಯಲ್ಲಿ ತೋರ್ಪಡಿಸುತ್ತವೆ. ಅದೇ ರೀತಿ ಉಗುರಿನಲ್ಲಿ ಕಾಣಿಸಿಕೊಳ್ಳುವ ಅನೇಕ ಲಕ್ಷಣಗಳು ದೇಹದ ಆರೋಗ್ಯದಲ್ಲಿನ ವೈಪರೀತ್ಯದ ಸಂಕೇತ ಕೂಡ ಆಗಿದೆ. ಬಹುತೇಕ ಜನರು ಉಗುರಿನ ಅಂದದ ಬಗ್ಗೆ ಗಮನ ಹರಿಸುತ್ತಾರೆ, ಆದರೆ ಅದರ ಆರೋಗ್ಯದ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿವಳಿಕೆ ಇರುವುದಿಲ್ಲ. ಉಗುರು ನಿಮ್ಮ ದೇಹದ ಹಲವಾರು ವಿಚಾರಗಳನ್ನು ತಿಳಿಸಿಕೊಡುತ್ತದೆ. ಉಗುರು ಎನ್ನುವುದು ಒಂದು ನಿರ್ಜೀವ ಅಂಶ. ಆರೋಗ್ಯವಂತ ಉಗುರಿಗೆ ಕ್ಯಾಲ್ಸಿಯಂ, ಕಬ್ಬಿಣದ ಅಂಶ ಹಾಗೂ ವಿಟಮಿನ್ಗಳು ಅತಿ ಅವಶ್ಯಕ. ಉಗುರಿನ ಸಮಸ್ಯೆಗಳ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ನೋಡೋಣ. ಉಗುರುಗಳಲ್ಲಿ ಬಿರುಕು ಮೂಡುವುದು ಅಥವಾ ಉಗುರು ಒಡೆದು ಹೋಗುವುದು ಉಗುರಿನಲ್ಲಿ ಎಣ್ಣೆ ಅಂಶ ಕಡಿಮೆ ಇದ್ದರೆ ಉಂಟಾಗುತ್ತದೆ. ಒಂದು ವೇಳೆ ಉಗುರಿನಲ್ಲಿ ಹಸಿರು ಬಣ್ಣ ಬಂದರೆ ಇದು ಉಗುರಿನ ಮಧ್ಯೆ ಸ್ಯೂಡೋಮೋನಾಸ್ ಎನ್ನುವ ಒಂದು ಬ್ಯಾಕ್ಟೀರಿಯಾವು ಕಾಣಿಸಿಕೊಂಡಾಗ ಉಗುರು ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಲ್ಯೂಕೋನಿಕಿಯಾ ಉಗುರಿನ ಮೇಲೆ ಕಾಣಿಸಿಕೊಳ್ಳುವ ಬಿಳಿಯಾದ ಕಲೆಗಳು. ಇದು ಯಾವುದೇ ರೀತಿಯ ತೊಂದರೆ ಕೊಡುವುದಿಲ್ಲ ಮತ್ತು ಬಹಳಷ್ಟು ಜನರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಲಕ್ಷಣವಾಗಿದೆ. ಇದು ಕ್ಯಾಲ್ಸಿಯಂ ಕಡಿಮೆ ಆಗಿರುವುದರ ಅಥವಾ ಯಾವುದೇ ಸೋಂಕಿನ ಸಮಸ್ಯೆ ಆಗಿರಬಹುದು. ವಂಶ ಪಾರಂಪರಿಕವಾಗಿ ಬರುವ ಸಂಭವ ಕೂಡ ಇರುತ್ತದೆ. ಕೆಲವು ರೀತಿಯ ವಿಷ ಸೇವನೆ ಮಾಡಿದಾಗ ಹಾಗೂ ಔಷಧಿಗಳಿಂದಲೂ ಕೂಡ ಲ್ಯೂಕೋನಿಕಿಯಾ ಬರಬಹುದು. ಉಗುರುಗಳಲ್ಲಿ ದಪ್ಪಗಿನ ಗೆರೆಗಳು ಕಾಣಿಸಿಕೊಂಡರೆ ಅದಕ್ಕೆ ಬ್ಯೂನ್ ಲೈನ್ ಎಂದು ಕರೆಯುತ್ತೇವೆ. ಇದು ಪೋಷಕಾಂಶಗಳ ಕೊರತೆಯಿಂದಾಗಿ ಉಂಟಾಗುತ್ತದೆ. ಹಾಗೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಸೋಂಕು ಇದು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವುದಾಗಿದೆ. ಉಗುರನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದಿದ್ದರೆ, ಒದ್ದೆ ಸಾಕ್ಸ್ ಅಥವಾ ಶೂ ಧರಿಸುವುದು, ಹೆಚ್ಚಾಗಿ ಶೀತದಲ್ಲಿ ಕೈಕಾಲನ್ನು ಇಟ್ಟುಕೊಳ್ಳುವುದು, ಇದರಿಂದ ಸೋಂಕು ಬರಬಹುದು. ಲಕ್ಷಣ ಏನೆಂದರೆ ಇಲಿ ಕಚ್ಚಿದ ಹಾಗೆ ಉಗುರುಗಳು ಕಾಣಿಸಿಕೊಳ್ಳುತ್ತವೆ. ಇದು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಸೋಂಕಿನ ಪ್ರಮುಖ ಲಕ್ಷಣವಾಗಿದೆ. ಉಗುರು ನಿಧಾನವಾಗಿ ಬೆಳೆಯುತ್ತಿದ್ದರೆ ಅದು ಕೆಲವೊಂದು ರೀತಿಯ ಪ್ರೋಟೀನ್ ಮತ್ತು ವಿಟಮಿನ್ಗಳ ಕೊರತೆಯಿಂದ ಆಗಿರಬಹುದು. ವಿಟಮಿನ್ ಡಿ ಕೊರತೆಯಿಂದಾಗಿ ಉಗುರುಗಳು ಒಣಗುವುದು, ಕಪ್ಪಾಗುವುದು, ಓರೆಕೋರೆಯಾಗುತ್ತದೆ. ಕಬ್ಬಿಣದ ಅಂಶದ ಕೊರತೆ ಉಂಟಾದರೆ ಉಗುರುಗಳು ತುಂಬಾ ನಿಸ್ತೇಜವಾಗುವುದು ಮತ್ತು ತೀವ್ರ ಕೊರತೆ ಉಂಟಾದರೆ ಉಗುರುಗಳು ಚಮಚದ ಆಕಾರಕ್ಕೆ ಬರುತ್ತವೆ. ಈ ಒಂದು ಕಂಡೀಷನ್ಗೆ ಕೊಯ್ಲೋನಿಕಿಯಾ ಎಂದು ಕರೆಯುತ್ತೇವೆ. ಯಕೃತ್, ಹೃದಯ, ಶ್ವಾಸಕೋಶದ ಸಮಸ್ಯೆಯಿಂದಲೂ ಉಗುರಿನ ಬಣ್ಣ ಕೆಡುವ ಸಂಭವ ಉಂಟು. ಟೆರ್ರಿ ಉಗುರು ಪ್ರತಿ ಉಗುರಿನ ತುದಿಯಲ್ಲಿ ಡಾರ್ಕ್ ಬ್ಯಾಂಡ್ ಇದ್ದಾಗ ಅದನ್ನ ಟೆರ್ರಿ ಉಗುರುಗಳು ಎಂದು ಕರೆಯುತ್ತೇವೆ. ಇದು ಹೆಚ್ಚಾಗಿ ವಯಸ್ಸಾದ ಕಾರಣದಿಂದ ಬರುತ್ತದೆ. ಆದರೆ ಇದಕ್ಕೆ ಬೇರೆ ಕಾರಣಗಳೂ ಇರಬಹುದು. ಯಾವುದೆಂದರೆ ರಕ್ತ ಕಟ್ಟಿ ಹೃದಯ ಸ್ತಂಭನಾಗುವುದು, ಮಧುಮೇಹದ ಸಮಸ್ಯೆಗಳಲ್ಲಿ, ಯಕೃತ್ತಿನ ತೊಂದರೆಗಳಲ್ಲಿ. ಉಗುರುಗಳು ನಮ್ಮ ದೇಹದೊಳಗಿನ ಆರೋಗ್ಯಕ್ಕೆ ಕನ್ನಡಿಯಾಗಿದೆ. ಉಗುರಿನ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ದೇಹದ ಆರೋಗ್ಯಕ್ಕೆ ಸಮಸ್ಯೆಯಾಗುತ್ತದೆ. ಆದ್ದರಿಂದ ನಿಯಮಿತವಾಗಿ ಉಗುರುಗಳನ್ನು ಕತ್ತರಿಸುತ್ತಾ ಆರೋಗ್ಯಕರ ಆಹಾರವನ್ನು ಸೇವಿಸುತ್ತಾ ಉಗುರಿನ ಆರೋಗ್ಯ ಹಾಗೂ ಸರ್ವ ಶರೀರದ ಆರೋಗ್ಯವನ್ನು ಕಾಪಾಡೋಣ. ಎಷ್ಟು ಚೆನ್ನಾಗಿದೆ ನೋಡಿ ವಿಷಯಗಳು ಅಲ್ವಾ ಶ್ರೋತೃಗಳೇ? ಉಗುರಿನ ಸಮಸ್ಯೆಗಳು ಮತ್ತು ಹೇಗೆ ಪರಿಹಾರಗಳನ್ನು ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಮಂಜುನಾಥ್ ಬಿ ಸುಣಾಗರ್ ಅವರು. ದೇಹ ಪ್ರಕೃತಿ, ಪ್ರಕಾರ, ಲಕ್ಷಣ ಮತ್ತು ಉಪಯೋಗಗಳು ಈ ಬಗ್ಗೆ ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ನಾಗರಾಜ್ ಕಾಮತ್ ಅವರಿಂದ. ಆಯುರ್ವೇದ ಭಾರತೀಯ ಪ್ರಾಚೀನ ವೈದ್ಯಶಾಸ್ತ್ರ.
ಮಾನವ ದೇಹದ ಸಮಗ್ರ ಆರೋಗ್ಯ ಸಾಧನೆಗೆ ಆದರ್ಶ ಮಾರ್ಗದರ್ಶಿ. ಆಯುರ್ವೇದದ ಪ್ರಮುಖ ತತ್ವಗಳಲ್ಲಿ ಒಂದು ದೇಹ ಪ್ರಕೃತಿ. ದೇಹ ಪ್ರಕೃತಿಯು ಆಯುರ್ವೇದದಲ್ಲಿ ವಾತ, ಪಿತ್ತ, ಕಫ ಎಂಬ 3 ದೋಷಗಳ ಮೇಲೆ ಆಧಾರಿತವಾಗಿದ್ದು, ಈ ದೋಷಗಳ ಸಮತೋಲನವು ವ್ಯಕ್ತಿಯ ಆರೋಗ್ಯವನ್ನು ನಿರ್ಧರಿಸುತ್ತದೆ. ಇದು ವ್ಯಕ್ತಿಯ ಶಾರೀರಿಕ, ಮಾನಸಿಕ ಹಾಗೂ ಆರೋಗ್ಯದ ಅನೇಕ ಪ್ರಮುಖ ಕಾರ್ಯವಿಧಾನಗಳನ್ನು ನಿರ್ಣಯಿಸುತ್ತದೆ. ದೇಹ ಪ್ರಕೃತಿಯು ಜನ್ಮಕಾಲದಿಂದಲೇ ನಿರ್ಧಾರವಾಗಿದ್ದು, ದೇಹ ಪ್ರಕೃತಿಯ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ದೇಹ ಮತ್ತು ಮನಸ್ಸಿನ ದೀರ್ಘಕಾಲೀನ ಆರೋಗ್ಯಕ್ಕೆ ಮೂಲಭೂತವಾಗಿದೆ. ಪಿತೃ ಮತ್ತು ಮಾತೃವಿನ ಶುಕ್ರ ಹಾಗೂ ಶೋಣಿತದ ಗುಣ, ಗರ್ಭಿಣಿಯ ಆಹಾರ, ಜೀವನ ಶೈಲಿ, ಗರ್ಭಾಶಯದ ಆಕಾರ ಮತ್ತು ಆರೋಗ್ಯ ಪ್ರಕ್ರಿಯೆಗಳು, ಗರ್ಭಧಾರಣೆಯ ಸಮಯದ ಋತು ಮತ್ತು ಗರ್ಭದ ಶಿಶುವಿನ ಪ್ರಕೃತಿಯ ನಿರ್ಧರಿಸುತ್ತದೆ. ಆಯುರ್ವೇದವು 3 ಪ್ರಮುಖ ದೋಷಗಳು ವಾತ, ಪಿತ್ತ ಮತ್ತು ಕಫ ಆಧಾರದ ಮೇಲೆ ದೇಹದ ಪ್ರಕೃತಿಯನ್ನು ವರ್ಗೀಕರಿಸುತ್ತದೆ. ಆಯುರ್ವೇದದ ಪ್ರಕಾರ ವ್ಯಕ್ತಿಯ ದೇಹವು ಸಾಮಾನ್ಯವಾಗಿ ಈ 3 ದೋಷಗಳಲ್ಲಿ ಒಂದರ ಅಥವಾ ಹೆಚ್ಚು ದೋಷಗಳ ಪ್ರಾಬಲ್ಯವನ್ನು ಹೊಂದಿರುತ್ತದೆ. ದೇಹ ಪ್ರಕೃತಿಯ ಲಕ್ಷಣಗಳು: ವಾತ ಪ್ರಕೃತಿ ತೆಳ್ಳಗಿನ ಶರೀರ, ಸುಕ್ಕು ಸುಕ್ಕಾದ ಒಣಚರ್ಮ, ಒರಟಾದ ಕೂದಲು, ವಾಚಾಳಿ, ಚುರುಕಾದ ಚಲನೆ, ನಡೆಯುವಾಗ ಕಟಕಟ ಶಬ್ದ ಮಾಡುವ ಕೀಲುಗಳು, ಜಾಗರೂಕ ಅಥವಾ ಅಲ್ಪನಿದ್ರೆ, ಮಿತ ಆಹಾರಿ, ಜೀರ್ಣಶಕ್ತಿಯಲ್ಲಿ ಏರುಪೇರು, ಚಳಿ, ತಣ್ಣಗೆನೆ ವಸ್ತುವಿನ ಅಸಹನತೆ, ಬಲಹೀನತೆ ಇತ್ಯಾದಿ ಲಕ್ಷಣಗಳು. ಪಿತ್ತ ಪ್ರಕೃತಿ ಮಧ್ಯಮ ದೇಹ ವಿನ್ಯಾಸ, ನಾಜೂಕಾದ ಮೃದು ಸುಕೋಮಲ ಚರ್ಮ, ಅಕಾಲದಲ್ಲಿ ತಲೆಯ ಕೂದಲು ಉದುರುವುದು ಮತ್ತು ಬೆಳಗಾಗುವುದು, ತೇಜಸ್ವಿ, ಶೌರ್ಯ, ತೀಕ್ಷ್ಣ ಕೋಪ, ಹೆಚ್ಚು ಹಸಿವು ಮತ್ತು ಬಾಯಾರಿಕೆ ಇತ್ಯಾದಿ ಲಕ್ಷಣಗಳು. ಕಫ ಪ್ರಕೃತಿ ಸ್ಥೂಲ ದೃಢ ಶರೀರ, ಹೊಳೆಯುವ ಚರ್ಮ, ತೈಲಭರಿತ ಕೂದಲು, ಮಂದವಾಗಿ ಚಟುವಟಿಕೆಗಳಲ್ಲಿ ತೊಡಗುವಿಕೆ, ನಿಧಾನಗತಿ, ಶಾಂತ ಸ್ವಭಾವ, ಉಷ್ಣ ಆಹಾರದಲ್ಲಿ ಆಸಕ್ತಿ, ದೀರ್ಘ ನೆನಪಿನ ಶಕ್ತಿ ಇತ್ಯಾದಿ ಲಕ್ಷಣಗಳು. ಪ್ರಕೃತಿ ಉಪಯೋಗತೆ, ಆರೋಗ್ಯ ನಿರ್ವಹಣೆ. ದೇಹ ಪ್ರಕೃತಿಯ ಅರಿವು ವ್ಯಕ್ತಿಯ ವೈಯಕ್ತಿಕ ಆಹಾರ ಶ್ರೇಣಿಯನ್ನು ಮತ್ತು ಜೀವನ ಶೈಲಿಯನ್ನು ಅನುಸರಿಸಬೇಕು ಎಂಬುದರ ಮಾರ್ಗದರ್ಶನ ನೀಡುತ್ತದೆ. ಉದಾಹರಣೆಗೆ, ವಾತ ಪ್ರಭಾವಿತ ವ್ಯಕ್ತಿಗೆ ಉಷ್ಣ ಆಹಾರ ಮತ್ತು ದೇಹದ ಉಷ್ಣತೆ ಹೊಂದಿಸುವ ಚಟುವಟಿಕೆಗಳು ಸೂಕ್ತ. ಇತ್ತ ಪಿತ್ತ ಪ್ರಭಾವಿತ ವ್ಯಕ್ತಿಗೆ ತಂಪಾದ ಆಹಾರ ಮತ್ತು ವಿಹಾರ ಅಗತ್ಯ. ರೋಗ ನಿರ್ಣಯ ಮತ್ತು ರೋಗ ನಿರೋಧಕ ಶಕ್ತಿ. ವ್ಯಕ್ತಿಯ ಪ್ರಕೃತಿಯು ಆಧಾರದ ಮೇಲೆ ಅನಾರೋಗ್ಯದ ಮೂಲ ಮತ್ತು ಚಿಕಿತ್ಸೆ ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ, ಪಿತ್ತ ಪ್ರಭಾವಿತ ಪ್ರಕೃತಿಯರಲ್ಲಿ ಹುಳಿತೇಗು ತುಂಬಾ ಸಾಮಾನ್ಯ. ವೈಯಕ್ತಿಕ ಚಿಕಿತ್ಸಾ ಯೋಜನೆ. ಪ್ರತಿಯೊಬ್ಬರ ಪ್ರಕೃತಿ ಅನುಗುಣವಾಗಿ ಔಷಧಿಯ ಆಯ್ಕೆ ಮಾಡುವುದು. ಉದಾಹರಣೆಗೆ, ಕಫ ಪ್ರಕೃತಿಯ ವ್ಯಕ್ತಿಗೆ ಶುಷ್ಕ ಉಷ್ಣ ಗುಣಗಳುಳ್ಳ ಔಷಧಿಯನ್ನು ಬಳಸಲಾಗುತ್ತದೆ. ಮನೋವೃತ್ತಿ. ದೇಹ ಪ್ರಕೃತಿಯು ಶರೀರದ ಆರೋಗ್ಯಕ್ಕೆ ಮಾತ್ರ ಸೀಮಿತವಲ್ಲ, ಇದು ಮನೋವೈಜ್ಞಾನಿಕ ಮತ್ತು ಸಾಮಾಜಿಕ ಜೀವನದ ಹಿತಕ್ಕಾಗಿ ಸಹ ಮಹತ್ವದ ಪಾತ್ರ ವಹಿಸುತ್ತದೆ. ಮನೋಭಾವ, ಕ್ಷಮತೆ ಮತ್ತು ಸಹನಶೀಲತೆಯನ್ನು ಕೂಡ ನಿರ್ಧರಿಸುತ್ತದೆ. ತಾಯಿಯ ಗರ್ಭಾವಸ್ಥೆಯಲ್ಲಿ ಯೋಗ್ಯ ಆರೋಗ್ಯ ನಿರ್ವಹಣೆ ಮಾಡುವುದು ಮತ್ತು ಮುಂದಿನ ಪೀಳಿಗೆಗೆ ಪ್ರಕೃತಿ ಆರೋಗ್ಯ ರೂಪಿಸಲು ಸಹಕಾರಿಯಾಗುತ್ತದೆ. ಹೀಗೆ ಪ್ರಕೃತಿಯ ಉಪಯೋಗಗಳು. ಕೇಳಿದ್ರೆ ದೇಹ ಪ್ರಕೃತಿ ಪ್ರಕಾರ, ಲಕ್ಷಣ ಮತ್ತು ಉಪಯೋಗಗಳು ಈ ಬಗ್ಗೆ ಇಲ್ಲಿವರೆಗೂ ವಿಷಯಗಳನ್ನ ತಿಳಿಸಿದವರು ಡಾಕ್ಟರ್ ನಾಗರಾಜ್ ಕಾಮತ್ ಅವರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.